ಇದು ನಿಮಗೆ ವಿಶ್ವದ ಅತ್ಯಂತ ಬುದ್ಧಿವಂತ ಜನರು ಎಂದು ಪರಿಗಣಿಸಲ್ಪಟ್ಟ ದೇಶದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಕಳೆದ 40 ವರ್ಷಗಳಲ್ಲಿ ಈ ದೇಶದ ಜನ ತಮ್ಮದೇ ಆದ ಕಥೆಯನ್ನು ಬರೆದಿದ್ದಾರೆ. ಈ ದೇಶ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ. ಪ್ರಪಂಚದ ಎಲ್ಲ ಮೂಲೆಗಳಿಂದ ಜನ ಈ ದೇಶದ ಸೌಂದರ್ಯವನ್ನು ನೋಡೋದಕ್ಕೆ ಬರ್ತಾರೆ. ಈ ದೇಶದಲ್ಲಿ ನೀವು ಜೋರಾಗಿ ಹಾರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಎಲ್ಲ ಮನೆಗಳು, ಕಚೇರಿಗಳು, ಕಟ್ಟಡಗಳು ನಿಮಗೆ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ. ಈ ದೇಶದಲ್ಲಿ ಅತಿ ದೊಡ್ಡ ತೈಲ ಸಂಗ್ರಹವಿದೆ. ಈ ದೇಶದ ಗ್ರಾಮಗಳು ಬಂಡೆಗಳಂತೆ ಅಂಟ್ಕೊಂಡಿದ್ದಾವೆ. ಅವುಗಳ ತಾಳೆ ತೋಟಗಳು ತಲೆಮಾರುಗಳ ರಹಸ್ಯವನ್ನು ಪಿಸಿಕೊಡ್ತವೆ. ಆಧುನಿಕತೆ ಮತ್ತು ಸಂಪ್ರದಾಯದ ಅದ್ಭುತ ಸಂಯೋಜನೆಯಾಗಿರುವ ಈ ದೇಶ ಒಮನ್. ಬನ್ನಿ, ಈ ದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಒಮನ್ ದೇಶ ಇತರರಿಗಿಂತ ಭಿನ್ನವಾದ ಅರಬ್ ಭೂಮಿಯಾಗಿದೆ. ಅರೇಬಿಯನ್ ಪರ್ಯಾಯ ದ್ವೀಪದ ಆಗ್ನೇಯ ಕರಾವಳಿಯಲ್ಲಿ ನೆಲೆಗೊಂಡಿರುವ ಈ ಒಮನ್ ಮರುಭೂಮಿ ಸಮುದ್ರದ ಆಹ್ಲಾದಕರ ಮಿಶ್ರಣವನ್ನು ಹೊಂದಿರುವ ಆಕರ್ಷಕ ದೇಶವಾಗಿದೆ. ಪಶ್ಚಿಮಕ್ಕೆ ಸೌದಿ ಅರೇಬಿಯಾ ಮತ್ತು ದಕ್ಷಿಣಕ್ಕೆ ಯಮನ್ನೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತೆ. ಒಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಉದ್ದಕ್ಕೂ 1550 ಮೈಲುಗಳಿಗಿಂತ ಹೆಚ್ಚು ವಿಸ್ತರಿಸಲ್ಪಟ್ಟ ಗಮನ ಸೆಳೆಯುವ ಕರಾವಳಿಯನ್ನು ಈ ದೇಶ ಹೊಂದಿದೆ. ಒಮನ್ ದೇಶದ ಅಧಿಕೃತ ಹೆಸರನ್ನು ಒಮನ್ ಸುಲ್ತಾನೇಟ್ ಅಂತ ಕರೀತಾರೆ. ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು 55 ಲಕ್ಷ. ಸುಮಾರು 86% ಜನ ನಗರದಲ್ಲಿ ವಾಸ ಮಾಡಿದರೆ 14% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಒಮನ್ನ ರಾಜಧಾನಿ ಮಸ್ಕತ್ ಆಗಿದೆ. ಈ ನಗರ ರಾಜಧಾನಿ ಮಾತ್ರ ಅಲ್ಲದೆ ಇಲ್ಲಿನ ಅತಿ ದೊಡ್ಡ ನಗರವಾಗಿದೆ. ಸಾಮಾನ್ಯವಾಗಿ ಮಿಡಲ್ ಈಸ್ಟ್ ದೇಶಗಳು ತಮ್ಮ ದೇಶವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತವೆ. ಅದೇ ರೀತಿಯಾಗಿ ಒಮನ್ ಕೂಡ ವಾಸ್ತವವಾಗಿ ಪ್ರಾಂತ್ಯಗಳನ್ನು ಹೊಂದಿದೆ. ಈ ದೇಶದ ಅಧಿಕೃತ ಭಾಷೆ ಅರೇಬಿಕ್. ಈ ದೇಶವನ್ನು ಸುತ್ತುವಾಗ ನೀವು ಹೆಚ್ಚಾಗಿ ಸ್ವಾಹಿಲಿ, ಬಲೂಚಿ ಮತ್ತು ಪರ್ಷಿಯನ್ ಭಾಷೆಗಳನ್ನು ಕೇಳ್ತೀರಾ. ಪ್ರತಿ ಕಿಲೋಮೀಟರ್ಗೆ ಸರಿಸುಮಾರು ಕೇವಲ 15 ಜನಸಾಂದ್ರತೆಯನ್ನು ಹೊಂದಿರುವ ಈ ದೇಶ ಜನಸಾಂದ್ರತೆಯಲ್ಲಿ ವಿಶ್ವದಲ್ಲಿ 214ನೇ ಸ್ಥಾನದಲ್ಲಿದೆ. ಈ ದೇಶ ರಾಜಕೀಯ ಸ್ಥಿರತೆಯಿಂದಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿದೆ. ವಾಸ್ತವವಾಗಿ ಅತ್ಯಂತ ಶ್ರೀಮಂತ ದೇಶವೆಂದು ಪರಿಗಣಿಸಲ್ಪಟ್ಟ ಈ ದೇಶ US ಡಾಲರ್ಗಳಲ್ಲಿ ಸುಮಾರು 220 ಬಿಲಿಯನ್ GDPಯನ್ನು ಹೊಂದಿದೆ. ಈ ದೇಶದ ತಲಾದಾಯ $41,664 ಒಂದೆಡೆ ಈ ದೇಶದ ಕರಾವಳಿ ಸ್ಟ್ರಾಟಜಿಕ್ ಪ್ಲೇಸ್ ಆಗಿದ್ದು ಹಿಂದೂ ಮಹಾಸಾಗರ ಮತ್ತು ಪರ್ಷಿಯನ್ ಕೊಲ್ಲಿಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದೆಡೆ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರೋದ್ರಿಂದ ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಈ ದೇಶದಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಆಗ್ನೇಯ ದೇಶದಂತಹ ದೇಶಗಳಿಂದ ವಲಸೆ ಬಂದ ಕಾರ್ಮಿಕರ ಉಪಸ್ಥಿತಿಯನ್ನು ಕಾಣಬಹುದಾಗಿದೆ. ವೀಕ್ಷಕರೇ, ಒಂದು ಕಾಲದಲ್ಲಿ ಒಮನ್ ತುಂಬ ಬಡ ದೇಶವಾಗಿತ್ತು. 1970ರವರೆಗೆ ಈ ದೇಶದಲ್ಲಿ ಬಹಳ ಬಡತನವಿತ್ತು. ಇವರಿಗೆ ಧರಿಸೋದಕ್ಕೆ ಸರಿಯಾದ ಬಟ್ಟೆಗಳಿರ್ತಾ ಇರಲಿಲ್ಲ. ಇಲ್ಲಿನ ಜನ ಆಫ್ರಿಕನ್ ದೇಶದವರಂತೆ ವಾಸ ಮಾಡ್ತಾಯಿದ್ರು. 1970ರಲ್ಲಿ ಒಂದು ಪವಾಡ ಸಂಭವಿಸುತ್ತೆ. ಅಂದಿನಿಂದ ಈ ದೇಶದ ಕತೆ ಬದಲಾಗುತ್ತೆ. ಆ ಪವಾಡ ಬೇರೆ ಇನ್ನೇನೂ ಅಲ್ಲ, ಈ ದೇಶದ ಅತ್ಯಂತ ಜನಪ್ರಿಯ ಸುಲ್ತಾನ್. ಅವರ ಹೆಸರು ಸುಲ್ತಾನ್ ಕಬೂಸ್ ಬಿನ್ ಸತ್ತಾರ್. ಅವರು ಜುಲೈ 23, 1970ರಂದು ಈ ದೇಶವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ. ನಂತರ ಈ ದೇಶವನ್ನು ಎಲ್ಲ ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ. ಪ್ರಪಂಚದಲ್ಲಿ ಈ ದೇಶ ಗುರುತಿಸಲ್ಪಟ್ಟಿದೆ ಅಂತಂದರೆ ಅದಕ್ಕೆ ಕಾರಣ ಈ ರಾಜ. ಒಮನ್ ದೇಶ ಸಂಪೂರ್ಣ ರಾಜಪ್ರಭುತ್ವವನ್ನು ಹೊಂದಿರುವ ಒಂದು ಏಕೀಕೃತ ಸಂಸತ್ತಾಗಿದೆ. ಮೂಲತಃ ಅದಕ್ಕೆ ಒಬ್ಬ ರಾಜನಿರ್ತಾನೆ. ರಾಜಪ್ರಭುತ್ವವನ್ನು ಅಳವಡಿಸಿಕೊಂಡ ಕೆಲವೇ ದೇಶಗಳಲ್ಲಿ ಒಮನ್ ಒಂದು ಮಾದರಿಯಾಗಿದೆ. ಈ ದೇಶದ ರಾಜನಿಗೆ ಸುಲ್ತಾನ್ ಅಂತ ಕರೀತಾರೆ. ಸುಲ್ತಾನ್ ಕಬೂಸ್ ಬಿನ್ ಸತ್ತಾರ್ 2020ರಲ್ಲಿ ನಿಧನರಾದ ನಂತರ ಇವಾಗಿರೋ ಒಮನ್ನಿನ ಪ್ರಸ್ತುತ ರಾಜ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅಲ್ ಸೈದ್ ಇದ್ದಾರೆ. 1970ರವರೆಗೆ ಒಮನ್ನಲ್ಲಿ ಯಾವುದೇ ಹೋಟೆಲ್ ಇರಲಿಲ್ಲ. ಇಂದು ದೇಶದಲ್ಲಿ 100ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ಸ್ ಇದೆ. ವಿಶ್ವದ ಟಾಪ್ 4 7 ಸ್ಟಾರ್ ಹೋಟೆಲ್ಗಳು ಈ ದೇಶದಲ್ಲಿದೆ. ದೇಶದ ಪ್ರವಾಸೋದ್ಯಮವನ್ನು ಈ ದೇಶ ಎಷ್ಟು ಹೆಲ್ತಿಯಾಗಿ ಇಟ್ಕೊಂಡಿದೆ ಅಂತಂದರೆ ಇಡೀ ಪ್ರಪಂಚದಿಂದ ಜನ ಹೇಗೆ ದುಬೈಗೆ ಬರ್ತಾರಲ್ವ, ಹಾಗೆ ಒಮನ್ ದೇಶಕ್ಕೂ ಕೂಡ ಹೋಗ್ತಾರೆ. ಈ ಬೆಳವಣಿಗೆ ಹಿಂದೆ ಸಾಕಷ್ಟು ಕಾರಣಗಳಿದೆ. ಈ ದೇಶದಲ್ಲಿ ಸುಮಾರು 92% ಜನರು ಶಿಕ್ಷಣವನ್ನು ಪಡೀತಾರೆ. ಈ ದೇಶ ಎಜುಕೇಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಒಮನ್ನಲ್ಲಿ ಅಪರಾಧದ ಯಾವುದೇ ಲಕ್ಷಣಗಳೇ ಇರೋದಿಲ್ಲ. ಇಲ್ಲಿನ ನಿಯಮಗಳು ಮತ್ತು ನಿಬಂಧನೆಗಳು ತುಂಬ ಅಪಾಯಕಾರಿಯಾಗಿರ್ತವೆ. ಇಲ್ಲಿನ ಜನ ಅಪರಾಧ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವರಿಗೆ ಆ ಧೈರ್ಯನೂ ಕೂಡ ಇರೋದಿಲ್ಲ. ಇಲ್ಲಿ ಒಂದು ಸಣ್ಣ ತಪ್ಪಿಗೂ ಕೂಡ ದೊಡ್ಡ ಶಿಕ್ಷೆ ಆಗುತ್ತೆ. ಈ ಕಾರಣಕ್ಕಾಗಿಯೇ ಪ್ರವಾಸಿಗರು ಈ ದೇಶಕ್ಕೆ ಯಾವುದೇ ಚಿಂತೆ ಇಲ್ಲದೆ ಬರ್ತಾರೆ. ಮಧ್ಯರಾತ್ರಿಯಲ್ಲೂ ಕೂಡ ಇಲ್ಲಿ ಹೆಣ್ಮಕ್ಳು ಯಾವುದೇ ಮುಜುಗರವಿಲ್ಲದೆ ತಿರುಗಾಡ್ಬೋದು. ಒಮನ್ ದೇಶದ ಜನರ ನಡವಳಿಕೆ ತುಂಬ ಸ್ನೇಹಪರವಾಗಿರುತ್ತೆ. ತೈಲ ಈ ದೇಶದ ಅತಿ ದೊಡ್ಡ ಉತ್ಪಾದನೆಯಾಗಿದೆ. ಮಿಡಲ್ ಈಸ್ಟ್ನಲ್ಲಿ ಸುಮಾರು 47% ಕಚ್ಚಾ ಪೆಟ್ರೋಲಿಯಮನ್ನು ಈ ದೇಶ ಚೀನಾ ಮತ್ತು ದಕ್ಷಿಣ ಕೊರಿಯಾಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ದೇಶದ ಇನ್ನೊಂದು ಮುಖ್ಯ ವ್ಯಾಪಾರ ಅಂತಂದರೆ ಮೀನು ಸಾಗಾಟ. ಈ ದೇಶ ಖರ್ಜೂರವನ್ನು ಹೇರಳವಾಗಿ ಬೆಳೆಯುತ್ತೆ. ಜೊತೆಗೆ ಇತ್ತೀಚೆಗೆ ಪ್ರವಾಸೋದ್ಯಮದಿಂದ ಸಾಕಷ್ಟು ಈ ದೇಶ ಆದಾಯವನ್ನು ಗಳಿಸುತ್ತಾ ಇದೆ.
ಈ ಎಲ್ಲ ಕಾರಣಗಳಿಂದಾಗಿ ಒಮನ್ ಪ್ರಪಂಚದಾದ್ಯಂತ ಜನರನ್ನು ತನ್ನ ದೇಶಕ್ಕೆ ಆಕರ್ಷಿಸೋದ್ರಲ್ಲಿ ಯಶಸ್ವಿಯಾಗ್ತಿದೆ. ಒಟ್ಟಾರೆಯಾಗಿ ಈ ದೇಶ ಸ್ಥಿರ, ಸಮೃದ್ಧ, ಶ್ರೀಮಂತ ಮತ್ತು ಆರೋಗ್ಯ ರಾಷ್ಟ್ರವಾಗಿದ್ದು 21ನೇ ಶತಮಾನದಲ್ಲಿ ಉಳಿದಿರುವ ಕೆಲವೇ ಸಂಪೂರ್ಣ ರಾಜಪ್ರಭುತ್ವದಲ್ಲಿ ಈ ದೇಶ ಕೂಡ ಒಂದು ಅಂತ ಗುರುತಿಸಲ್ಪಟ್ಟಿದೆ. ಇದರ ಹೊರತಾಗಿಯೂ ಸ್ಥಳೀಯ ಒಮಾನಿಗಳು ತಮ್ಮ ಸಾಂಸ್ಕೃತಿಕ ಪರಂಪರೆಗೆ ಜೀವನವನ್ನು ಸಾಕಷ್ಟು ಮೀಸಲಾಗಿಡ್ತಾರೆ. ಈ ಒಮಾನಿಗಳನ್ನು ವಿಶ್ವದ ಶ್ರೇಷ್ಠ ಹಡಗು ನಿರ್ಮಾಣಕಾರರೆಂದು ಪರಿಗಣಿಸಲಾಗಿದೆ. ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಚೀನಾದಂತಹ ದೊಡ್ಡ ದೇಶಗಳು ನಮ್ಮ ಕಣ್ಮುಂದೆ ಬರ್ತವೆ. ಆದರೆ ಒಮಾನ್ ಪ್ರಾಚೀನ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿತ್ತು ಅಂತಂದರೆ ನಿಮಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಪ್ರಾಚೀನ ಕಾಲದಿಂದಲೂ ಕೂಡ ಬೇರೆ ದೇಶಗಳು ಈ ದೇಶದಿಂದ ಹಡಗುಗಳನ್ನು ತಯಾರು ಮಾಡಿಸ್ಕೊಳ್ತಾ ಇದ್ವು. ಇವರು ಸರಿಸುಮಾರು ಕ್ರಿಸ್ತಪೂರ್ವ 4500 ಸುಮಾರಿಗೆ ತಮ್ಮ ದೇಶ ಮತ್ತು ಭಾರತದ ನಡುವೆ ವ್ಯಾಪಾರ ಮಾಡೋದಕ್ಕೆ ರೆಡ್ ದೋಣಿಗಳನ್ನು ರಚನೆ ಮಾಡೋದಕ್ಕೆ ಹೆಸರುವಾಸಿಯಾಗಿದ್ದರು. ಈ ಒಮನ್ ನಾವಿಕರು ಆಗ ಯಾವುದೇ GPS ಇಲ್ಲದೆ ಹೋದರೂ ಕೂಡ ಅವರು ನಕ್ಷತ್ರಗಳು, ಆಕಾಶ, ಗಾಳಿ ಮತ್ತು ಅಲೆಗಳನ್ನು ಪುಸ್ತಕದಂತೆ ಓದಬಲ್ಲವರಾಗಿದ್ದರು. ವಿಶಾಲವಾದ ಹಿಂದೂ ಮಹಾಸಾಗರದಾದ್ಯಂತ ವಿಶ್ವಾಸದಿಂದ ಅವರು ನ್ಯಾವಿಗೇಟ್ ಮಾಡ್ತಾಯಿದ್ರು. ಒಮನ್ ದೇಶದ ಕಾನೂನಿನಲ್ಲಿ ಒಂದು ವಿಶಿಷ್ಟವಾದ ವಿಚಾರ ಏನಂದರೆ, ನೀವು ಈ ದೇಶದ ಪ್ರಜೆ ಆಗಿದ್ದರೆ ಬೇರೆ ದೇಶದವ್ರನ್ನ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಹೊರದೇಶದಲ್ಲಿದ್ದರೆ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬೋದು. ಆದರೆ ಒಮನ್ ದೇಶದ ಪ್ರಜೆಯಾಗಿ ನೀವು ಹೊರಗೆ ಮದುವೆಯಾಗಿ ಆ ದೇಶದಿಂದ ನೀವು ಮಹಿಳೆಯನ್ನು ದೇಶದೊಳಗಡೆ ಕರ್ಕೊಂಬಂದು ಜೀವನ ಮಾಡ್ತೀನಿ ಅಂದರೆ ಈ ದೇಶದ ಕಾನೂನು ಒಪ್ಪೋದಿಲ್ಲ. ಈ ದೇಶದಲ್ಲಿ 3 ರಿಂದ 7 ದಿನಗಳವರೆಗೆ ಮದುವೆ ನಡೆಯುತ್ತೆ. ಮದುವೆ ಮಾಡುವ ಕುಟುಂಬಗಳು ಶ್ರೀಮಂತವಾಗಿದ್ದು ಉನ್ನತ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿದ್ರೆ ಆ ಮದುವೆ ಇನ್ನೂ ಹೆಚ್ಚು ಕಾಲ ಮುಂದುವರಿಯಬಹುದು ಅಂತ ಹೇಳ್ತಾರೆ. ಅಂದಾಗೆ ಈ ದೇಶದ ಮಸ್ಕತ್ ನಗರದಲ್ಲಿ ನಡೆಯುವ ಮದುವೆ ಸಮಾರಂಭಗಳಿಗೆ ಕಡಿಮೆ ಅಂದರೂ ಕೂಡ $50,000 ರಿಂದ $1,00,000 ಖರ್ಚಾಗುತ್ತೆ. ಇವರ ಮದುವೆಗಳಲ್ಲಿ ಕಂಡುಬರುವ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಅರತಕ್ಷತೆಯಲ್ಲಿ ಇವರ ಆಸನದ ವ್ಯವಸ್ಥೆ. ಪಾಶ್ಚಿಮಾತ್ಯರು ಕೂಡ ಒಬ್ಬೇರಿಸುವ ಮಟ್ಟಕ್ಕೆ ಈ ದೇಶದಲ್ಲಿ ಮದುವೆ ಆಗ್ತಾರೆ. ವೀಕ್ಷಕರೇ, ಈ ದೇಶದಲ್ಲಿ ಸಾರ್ವಜನಿಕ ಶಾಲೆಗಳಿಂದ ಹಿಡಿದು ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳವರೆಗೆ ಒಮಾನಿ ಪ್ರಜೆಗಳಿಗೆ ಶಿಕ್ಷಣ ಉಚಿತವಾಗಿದೆ. ಒಮನ್ನಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು, ವಿಧವೆಯರು ಮತ್ತು ಅನಾಥರಿಗೆ ಪ್ರಯೋಜನವನ್ನು ಒದಗಿಸಲಿಕ್ಕೆ ಅಂತಲೇ ಸಾಮಾಜಿಕ ರಕ್ಷಣಾ ನಿಧಿಯೇ ಇದೆ. ಅವರ ಕಾನೂನಿನ ಪ್ರಕಾರ ವೃದ್ಧಾಪ್ಯ ಪಿಂಚಣಿಗಳು, ಅಂಗವೈಕಲ್ಯ ಭತ್ಯೆಗಳು ಮತ್ತು 18 ವರ್ಷದೊಳಗಿನ ಮಕ್ಕಳ ಪ್ರಯೋಜನಗಳು ಇಲ್ಲಿ ಎಲ್ಲ ಉಚಿತವಾಗಿರುತ್ತೆ. ವಿದೇಶದಲ್ಲಿ ಒಬ್ಬ ಒಮಾನಿ ಓದ್ತಿದ್ದಾನೆ ಅಂತಂದರೆ ಆತ ರಾಯಭಾರ ಕಚೇರಿಯ ಮೂಲಕ ಅಥವಾ ದೂತಾವಾಸದ ಮೂಲಕ ಈ ದೇಶ ಶಿಕ್ಷಣಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತೆ. ಈ ದೇಶದ ಒಬ್ಬ ವಿದ್ಯಾರ್ಥಿ ದೇಶದೊಳಗೆ ಅಥವಾ ದೇಶದ ಹೊರಗೆ ಮೆಡಿಕಲ್ ಓದ್ತಿದ್ದಾನೆ ಅಂತಂದರೆ ಅವರ ಖರ್ಚನ್ನು ಕಂಪ್ಲೀಟಾಗಿ ಸರ್ಕಾರವೇ ನೋಡ್ಕೊಳ್ಳುತ್ತೆ. ಈ ದೇಶದ ಪ್ರಜೆಗಳ ಇನ್ಕಮ್ $1,000 ಕಡಿಮೆ ಇದ್ದರೆ ಸರ್ಕಾರವೇ ಮನೆಯನ್ನು ನಿರ್ಮಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಮನೆಯನ್ನು ಖರೀದಿಸೋದಕ್ಕೆ ಅಥವಾ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಯಾವುದೇ ಒತ್ತಡ ಇಲ್ಲಿರೋದಿಲ್ಲ. ವೀಕ್ಷಕರೇ, ಇಲ್ಲಿ ಅನೇಕ ಸುಲ್ತಾನರು ಭಾರತದಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಈ ದೇಶದಲ್ಲಿ ಭಾರತೀಯರ ಜನಸಂಖ್ಯೆಯನ್ನು ಜಾಸ್ತಿ ನೋಡ್ತೀರಾ. ಒಮಾನ್ ಜನಸಂಖ್ಯೆಯ ಸುಮಾರು 20% ಭಾರತೀಯರಿದ್ದಾರೆ. ಅಮೇರಿಕದ ನಂತರ ಭಾರತದ ಹೆಚ್ಚಿನ ಇಂಜಿನಿಯರ್ಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾರೆ. ಒಮಾನ್ ದೇಶದ ಡೆವಲಪ್ಮೆಂಟ್ಗೆ ಅವರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಭಾರತೀಯರು ಈ ದೇಶದಲ್ಲಿ ಉತ್ತಮ ವೇತನವನ್ನು ಪಡಿತಾರೆ. ವೀಕ್ಷಕರೇ, ಈ ದೇಶದಲ್ಲಿ ಮಹಿಳೆಯರು ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಉಳಿದ ಕೆಲವು ಅರಬ್ ದೇಶಗಳಂತೆ ಮಹಿಳೆಯರಿಗೆ ಇಲ್ಲಿ ತಾರತಮ್ಯ ಮಾಡೋದಿಲ್ಲ. ಅರಬ್ ದೇಶಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲ ಅಂತ ನಮಗೆ ಗೊತ್ತಿರೋ ವಿಚಾರವೇ. ಒಮನ್ನಲ್ಲಿ ಇದು ವಿಭಿನ್ನವಾಗಿದೆ. ಇಲ್ಲಿನ ಮಹಿಳೆಯರು ಮತದಾನದಲ್ಲಿ ಭಾಗವಹಿಸ್ತಾರೆ. ಸರ್ಕಾರವನ್ನು ರಚಿಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿನ ಮಹಿಳೆಯರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ. ಒಮಾನ್ ಜನರು ತುಂಬ ಗಂಭೀರ ಸ್ವಭಾವದವರು. ಅವರು ಯಾರೊಂದಿಗೂ ಸಹ ಹೆಚ್ಚು ಮಾತಾಡೋದಿಲ್ಲ, ಯಾರ ಪರವಾಗಿಯೂ ಕೂಡ ಹೋರಾಟ ಮಾಡೋದಿಲ್ಲ. ಹಾಗಂತ ಅವರು ದುರಹಂಕಾರಿಗಳಲ್ಲ. ಈ ಜನ ತುಂಬ ಸರಳರು ಅಂತ ಗುರುತಿಸಲ್ಪಟ್ಟಿದ್ದಾರೆ. ಒಮನ್ ದೇಶದ ಬಗ್ಗೆ ಪ್ರಪಂಚದಾದ್ಯಂತ ಜನಪ್ರಿಯ ಆಗಿರೋ ಇನ್ನೊಂದು ವಿಚಾರ ಏನಂತಂದರೆ ಬೀಚ್ನಲ್ಲಿ ಬಾರ್ಬಿಕ್ಯೂ ಮಾಡೋದು. ಒಮನ್ನ ಬಹುತೇಕ ಪ್ರತಿಯೊಂದು ಬೀಚ್ನಲ್ಲಿ ಅನೇಕ ಜನರು ಬಾರ್ಬಿಕ್ಯೂ ಮಾಡೋದನ್ನು ನೀವು ನೋಡ್ತೀರಾ. ಜನರು ಬೀಚ್ನಲ್ಲಿ ಟೆಂಟ್ ಹಾಕಿ ತಮ್ಮ ದಿನವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಒಮಾನ್ನ ಶಾಖಿಯಾದ ಮರುಭೂಮಿ ಪ್ರವಾಸಿಗರಿಗೆ ಜನಪ್ರಿಯ ತಾಣ ಆಗಿದೆ. ಒಮಾನ್ ಮರುಭೂಮಿಯಲ್ಲಿ ಸಫಾರಿಯನ್ನು ಆನಂದಿಸೋದಕ್ಕೆ ಜನ ಇಲ್ಲಿಗೆ ಬರ್ತಾರೆ. ವೀಕ್ಷಕರೇ, ಇಂಧನ ಮತ್ತು ಸಂಚರಣ ವ್ಯವಸ್ಥೆಗಳಂತಹ ಆಧುನಿಕ ಯುಗದಲ್ಲೂ ಕೂಡ ಒಂಟೆ ಎನ್ನುವ ಪ್ರಾಣಿ ಈ ಎಲ್ಲ ಪಾತ್ರಗಳನ್ನು ಮೀರಿದ ಒಂದು ಜೀವಿಯಾಗಿದೆ. ಈ ಜೀವಿಯ ನೈಸರ್ಗಿಕ ಪ್ರವೃತ್ತಿಯಿಂದಾಗಿ ಒಂಟೆಗಳನ್ನು ಈ ದೇಶದಲ್ಲಿ ಹೆಚ್ಚು ಮೌಲ್ಯಯುತ ಎಂದು ಪರಿಗಣಿಸಲಾಗುತ್ತೆ. ಉದಾಹರಣೆಗೆ, ಒಮನ್ನಲ್ಲಿ ಒಂಟೆ ಸೌಂದರ್ಯ ಸ್ಪರ್ಧೆಗಳು ಹೆಚ್ಚು ಜನಪ್ರಿಯ ಆಗಿದ್ದಾವೆ. ಸಾಂಪ್ರದಾಯಿಕ ವಿವಾಹಗಳಲ್ಲಿ ವಧುವಿನ ವರದಕ್ಷಿಣೆಯ ಭಾಗವಾಗಿ ಬೆರಗುಗೊಳಿಸುವ ಒಂಟೆಯನ್ನು ಇಲ್ಲಿ ಹೆಚ್ಚಾಗಿ ನೀಡಲಾಗುತ್ತೆ. ಇಲ್ಲಿ ನಿಜ್ವಾ ಮತ್ತು ಸಲಾಲ ಅಂತ ಸ್ಥಳೀಯ ಮಾರ್ಕೆಟ್ಗಳಿದ್ದಾವೆ. ಆ ಮಾರುಕಟ್ಟೆಯಲ್ಲಿ ಖರೀದಿದಾರರಿಗೆ ಒಂಟೆಗಳನ್ನು ತಮ್ಮ ಸೊಬಗನ್ನು ಪ್ರದರ್ಶಿಸುವ ಮೂಲಕ ರನ್ವೇಗಳಲ್ಲಿ ಮೆರವಣಿಗೆ ಮಾಡೋದನ್ನು ನೀವು ಕಾಣ್ಬೋದು. ಇಲ್ಲಿನ ಒಂಟೆಯ ಸೌಂದರ್ಯ ಸ್ಪರ್ಧೆಗಳು ನಮ್ಮನ್ನು ಅಚ್ಚರಿಗೊಳಿಸ್ತವೆ. ಸೌಂದರ್ಯ ಸ್ಪರ್ಧೆಗಳಲ್ಲಿ ಮನುಷ್ಯರಂತೆ ಈ ಪ್ರಾಣಿಗಳನ್ನು ಸೌಂದರ್ಯದ ಗುಣಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತೆ. ಸಣ್ಣ ಕಿವಿಗಳು, ಸಮತೋಲಿತ ನಡಿಗೆ ಮತ್ತು ಸೌಂದರ್ಯ ಸ್ಪರ್ಧೆಗಳಲ್ಲಿ ಗೆಲ್ಲುವ ಒಂಟೆಗಳನ್ನು ಸೌಂದರ್ಯ ರಾಣಿಗಳೆಂದು ಪರಿಗಣಿಸಲಾಗುತ್ತೆ.
ಒಂಟೆ ಸೌಂದರ್ಯ ಸ್ಪರ್ಧೆ ಚಳಿಗಾಲದ ತಿಂಗಳುಗಳಲ್ಲಿ ಗಲ್ಫ್ ಪ್ರದೇಶದಿಂದ ಸಾವಿರಾರು ಉತ್ಸಾಹಿಗಳನ್ನು ಆಕರ್ಷಿಸುತ್ತೆ. ಅಂದಾಗೆ ಇಲ್ಲಿಯ ಒಂಟೆಗಳು $1,00,000ಗಿಂತ ಹೆಚ್ಚು ಬೆಲೆಗೆ ಮಾರಾಟವಾಗ್ತವೆ. ಇಲ್ಲಿ ಕೆಲವೊಂದು ಒಂಟೆಗಳ ಬೆಲೆ 1.5 ಕೋಟಿಯಿಂದ 2 ಕೋಟಿವರೆಗೂ ಇರುತ್ತೆ. ವೀಕ್ಷಕರೇ, ಎಣ್ಣೆ ಪ್ರಿಯರಿಗೆ ಈ ದೇಶದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಇದೆ. ಒಮನ್ನಲ್ಲಿ ಮದ್ಯದ ನಿಷೇಧ ಇದೆ ಅಂತ ಕೇಳಿದಾಗ ಅವ್ರು ದುಃಖಿತರಾಗ್ತಾರೆ, ವಿಶೇಷವಾಗಿ ಮುಸ್ಲಿಮರಿಗೆ. ಈ ದೇಶದಲ್ಲಿ ಕೋಕೋ ಕೋಲಾ ಇರೋದಿಲ್ಲ, ಬದಲಾಗಿ ಪೆಪ್ಸಿ ಇರುತ್ತೆ. ಪೆಪ್ಸಿಯದೇ ಒಂದು ಪ್ರಾಡಕ್ಟ್ ಆದ ಮೌಂಟೇನ್ ಡ್ಯೂವನ್ನು ಈ ದೇಶದಲ್ಲಿ ಒಮಾನಿ ಆಲ್ಕೋಹಾಲ್ ಅಂತ ಕರೀತಾರೆ. ಈ ದೇಶದಲ್ಲಿ ಯಾರಾದರೂ ಮದ್ಯ ಸೇವಿಸಿ ಸಿಕ್ಕಿಬಿದ್ದರೆ ಅವರಿಗೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುತ್ತೆ. ಆದರೆ ಬೇರೆ ಕಮ್ಯುನಿಟಿಯವರಿಗೆ ಇಲ್ಲಿ ಎಕ್ಸೆಪ್ಷನ್ ಇದೆ. ಆದರೆ ಅವರ ಮಂತ್ಲಿ ಇನ್ಕಮ್ನಲ್ಲಿ 10%ಗಿಂತ ಹೆಚ್ಚಿಗೆ ಅವ್ರು ಖರ್ಚು ಮಾಡಲಿಕ್ಕಾಗಲ್ಲ. ಬೇರೆ ದೇಶದ ಪ್ರಜೆ ಒಮನ್ನಲ್ಲಿ ವಾಸ ಮಾಡ್ತಾಯಿದ್ದು ನನಗೆ ಕುಡ್ತಾ ಬೇಕೇ ಬೇಕು ಅಂತ ಅನ್ನೋರು ಇಲ್ಲಿನ ರಾಯಲ್ ಒಮನ್ ಪೊಲೀಸ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕುಡಿಯೋದಕ್ಕೆ ಲೈಸೆನ್ಸ್ ತಗೋಬೇಕಾಗುತ್ತೆ. 21 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕಾಗುತ್ತೆ. ಈ ದೇಶ ಈ ರೀತಿಯಾದ ಕಾನೂನುಗಳನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತೆ. ವೀಕ್ಷಕರೇ, ಒಮನ್ ದೇಶದ ಬಗ್ಗೆ ಕೇವಲ ಒಂಟೆಗಳು, ಸೂರ್ಯನ ಬೆಳಕಿನ ದೇಶ, ಮರುಭೂಮಿ ಅಂತ ಈ ಮೂಗುಮುರಿಯರಿರ್ತಾರಲ್ಲ, ಅಂಥವರಿಗೆ ಈ ಕತೆ ಬೇರೆಯದೇ ತಿರುವನ್ನು ಕೊಡುತ್ತೆ. ಒಮನ್ನ ಒಂದು ರಮಣೀಯ ಭೂದೃಶ್ಯ ಕನಸಿನ ಜಗತ್ತಿನಂತಿದೆ. ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ನೀಲಿ ಸಮುದ್ರವನ್ನು ಒಂದೇ ಸ್ಥಳದಲ್ಲಿ ನೋಡ್ಬೋದು. ನಾನಿವಾಗ ಮಾತಾಡ್ತಿರೋದು ಒಮನ್ ದೇಶದ ಮೌಂಟ್ ಎವರೆಸ್ಟ್ ಎಂದು ಕರೆಯಲ್ಪಡುವ ಜಬಲ್ ಶಮ್ಸ್ ಬಗ್ಗೆ. ಸೂರ್ಯನ ಪರ್ವತ ಎಂದು ಕರೆಯಲ್ಪಡುವ ಜಬಲ್ ಶಮ್ಸ್ ಸಮುದ್ರ ಮಟ್ಟದಿಂದ ಸುಮಾರು 3000 ಮೀಟರ್ ಎತ್ತರದಲ್ಲಿದೆ. ಇದು ಒಮನ್ ದೇಶದ ಗ್ರ್ಯಾಂಡ್ ಕೆನಾನ್ಗೆ ಹೆಸರುವಾಸಿಯಾಗಿದೆ. ಈ ಪರ್ವತ ಕ್ಯಾಂಪಿಂಗ್, ಟ್ರೆಕ್ಕಿಂಗ್ ಮತ್ತು ಸನ್ರೈಸ್ಗಾಗಿ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇಲ್ಲಿನ ತಂಪಾದ ಶಿಖರಗಳು ಮತ್ತು ಆಳವಾದ ಕಣಿವೆಗಳು ವರ್ಷದ ಕೆಲವು ತಿಂಗಳುಗಳು ಹಿಮದಿಂದ ಆವೃತವಾಗಿರ್ತವೆ. ಅಂತಹ ಮರುಭೂಮಿಯ ಬಿಸಿ ಗಾಳಿಯ ನಡುವಿನ ಈ ವ್ಯತ್ಯಾಸವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ವೀಕ್ಷಕರೇ, ಈ ದೇಶ ಯಾವಾಗಲೂ ಮೆಡಿಟೇಟಿವ್ ಮತ್ತು ಪೀಸ್ಫುಲ್ ವಾತಾವರಣವನ್ನು ಕಾಪಾಡಿಕೊಳ್ಳಲಿಕ್ಕೆ ಶ್ರಮಿಸ್ತಾ ಇರುತ್ತೆ. ಈ ದೇಶದಲ್ಲಿ ಒಬ್ಬ ಪ್ರಯಾಣಿಕ ವಾಹನವನ್ನು ಚಲಾಯಿಸ್ತಿರುವಾಗ ಅವನಿಗೆ ಇಷ್ಟ ಬಂದಾಗೆ ಹಾರ್ನ್ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಕಾರಿನ ಹಾರ್ನ್ನ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಮೇಲೆ ಕಟ್ಟುನಿಟ್ಟಾದ ಮಿತಿಗಳಿದ್ದಾವೆ. ನೀವು ಈ ದೇಶದಲ್ಲಿ ಹಾರ್ನ್ನ ದುರುಪಯೋಗಪಡಿಸ್ಕೊಂಡ್ರೆ, ಅಂದರೆ ಸೂಕ್ತವಲ್ಲದ ಸ್ಥಳದಲ್ಲಿ ಅಥವಾ ತೊಂದರೆ ನೀಡೋ ರೀತಿಯಲ್ಲಿ ಹಾರ್ನ್ ಮಾಡಿದರೆ ಇಲ್ಲಿ ದಂಡ ವಿಧಿಸಲಾಗುತ್ತೆ. ಈ ದೇಶದ ಜನ ತಮ್ಮ ನಗರಗಳು ಮತ್ತು ಬೀದಿಗಳ ಮೌನ ಮತ್ತು ನೆಮ್ಮದಿಯ ಬಗ್ಗೆ ಅಪಾರ ಹೆಮ್ಮೆ ಪಡ್ತಾರೆ. ಈ ಒಂದು ವಿಚಿತ್ರ ಸಂಗತಿಗೆ ಈ ದೇಶ ಹೆಸರುವಾಸಿಯಾಗಿದೆ. ವೀಕ್ಷಕರೇ, ಒಮನ್ ದೇಶವನ್ನು ಪಕ್ಷಿಗಳ ದೇಶ ಅಂತ ಕರೀತಾರೆ. ಚಳಿಗಾಲದಲ್ಲಿ ಒಮನ್ನಲ್ಲಿ ನೀವು ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾದ ಎಲ್ಲ ರೀತಿಯ ಪಕ್ಷಿಗಳನ್ನು ನೋಡ್ತೀರಾ. ಪಕ್ಷಿಗಳು ಈ ದೇಶವನ್ನು ತುಂಬ ಇಷ್ಟಪಡ್ತವೆ. ನಾವು ಒಮಾನ್ ದೇಶದ ಹವಾಮಾನದ ಬಗ್ಗೆ ಮಾತಾಡೋದಾದರೆ ಅದು ನಮ್ಮ ದೇಶದಂತೆ ಇರುತ್ತೆ. ಬೇಸಿಗೆಯಲ್ಲಿ ತುಂಬ ಬಿಸಿ ಇರುತ್ತೆ, ಚಳಿಗಾಲದಲ್ಲಿ ತುಂಬ ತಂಪಾಗಿರುತ್ತೆ. ಈ ಪ್ರದೇಶ ಕೂಡ ಮಾನ್ಸೂನ್ ಪ್ರಭಾವಕ್ಕೊಳಗಾಗಿರೋದ್ರಿಂದ ಜುಲೈನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅನೇಕ ಬಾರಿ ಮಳೆಯನ್ನು ನೋಡ್ತೀರಾ. ಮಳೆಯನ್ನು ನೋಡ್ತೀರಾ. ವೀಕ್ಷಕರೇ, ಒಮಾನ್ ದೇಶದ ನಿಜವಾದ ಆಕರ್ಷಣೆ ಅದರ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದರ ಜನರು ಮತ್ತು ಸಂಸ್ಕೃತಿಯ ಉತ್ಸಾಹಭರಿತ ಶೈಲಿ ಅದನ್ನು ಜೀವಂತಗೊಳಿಸುತ್ತೆ. ಒಮಾನ್ನ ಸಂಸ್ಕೃತಿ ಮತ್ತು ಜನರ ಆತಿಥ್ಯ ಆ ದೇಶದ ನಿಜವಾದ ಗುರುತಾಗಿದೆ. ಒಮಾನ್ ಜನರಲ್ಲಿ ಹಳೆಯ ಪದ್ಧತಿಗಳು ಮತ್ತು ಆಧುನಿಕ ಜೀವನದ ಅದ್ಭುತ ಸಂಯೋಜನೆಯನ್ನು ನಾವು ನೋಡ್ಬೋದು. ಅಲ್ಲಿ ಪ್ರತಿಯೊಂದು ಮೂಲೆಯಲ್ಲಿಯೂ ಸಹ ಮಸಾಲೆಗಳ ಪರಿಮಳ, ಕೈಯಿಂದ ಮಾಡಿದ ವಸ್ತುಗಳು, ವರ್ಣರಂಜಿತ ಬಟ್ಟೆಗಳು ಮತ್ತು ವಿಶಿಷ್ಟ ಸಿಹಿ ತಿಂಡಿಗಳು ಇರುತ್ತೆ. ಈ ದೇಶದ ಮಾರುಕಟ್ಟೆಯಲ್ಲಿ ಅಡ್ಡಾಡ್ತಾ ಇದ್ದರೆ ನಿಜವಾದ ಜಾನಪದ ಕಲಾ ವಸ್ತು ಸಂಗ್ರಹಾಲಯದಲ್ಲಿ ಇದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಕೆಲವರು ವ್ಲಾಗರ್ಸ್ ಹೇಳ್ತಾರೆ. ಇಲ್ಲಿ ಸ್ಥಳೀಯ ಜನರು ನಿಮ್ಮನ್ನು ತುಂಬ ಉತ್ಸಾಹದಿಂದ ಸ್ವಾಗತಿಸ್ತಾರೆ. ಒಮಾನ್ನ ಸಂಸ್ಕೃತಿಯಲ್ಲಿ ಕುಟುಂಬ ಮತ್ತು ಸಮುದಾಯದ ಮಹತ್ವ ತುಂಬ ಆಳವಾಗಿದೆ. ಇಲ್ಲಿಯ ಜನರು ಪರಸ್ಪರ ಸಹಾಯ ಮಾಡೋದಕ್ಕೆ, ಅತಿಥಿಗಳನ್ನು ಸ್ವಾಗತಿಸೋದಕ್ಕೆ ಮತ್ತು ಸಂಪ್ರದಾಯಗಳನ್ನು ಅನುಸರಿಸೋದಕ್ಕೆ ಹೆಮ್ಮೆ ಪಡ್ತಾರೆ. ಇಲ್ಲಿ ಇವರು ಮಾಡೋ ಪ್ರತಿಯೊಂದು ಹಬ್ಬ ಕೂಡ ಮದುವೆ ಮತ್ತು ಸಮಾರಂಭದ ವರ್ಣರಂಜಿತ ಮತ್ತು ಉತ್ಸಾಹಭರಿತ ಹಬ್ಬದ ರೂಪದಲ್ಲಿರುತ್ತೆ. ವೀಕ್ಷಕರೇ, ರಾಜಧಾನಿ ಮಸ್ಕತ್ನಲ್ಲಿ 2 ಹಿಂದೂ ದೇವಾಲಯಗಳಿದ್ದಾವೆ. ಅವುಗಳಲ್ಲಿ ಒಂದು 100 ವರ್ಷ ಹಳೆಯದು ಅಂತಂದರೆ ನೀವು ಆಶ್ಚರ್ಯಪಡ್ತೀರಾ. ಒಂದು ದೇವಾಲಯಕ್ಕೆ ಮೋತೀಶ್ವರ ಮಂದಿರ ಅಂತ ಕರೀತಾರೆ. ಇಲ್ಲಿರುವ ಮೋತೀಶ್ವರ ಮಂದಿರ ಅಲ್ ಹಲಂ ಅರಮನೆಯ ಸಮೀಪದಲ್ಲಿರೋ ಮುತ್ರಾಹನಲ್ಲಿದೆ. ಇದು 3 ದೇವಾಲಯಗಳನ್ನು ಹೊಂದಿರೋ ಒಂದು ಕಾಂಪ್ಲೆಕ್ಸ್ ಆಗಿದೆ. ಬಾಟಿಯಾ ಅಥವಾ ಸಿಂಧಿ ವ್ಯಾಪಾರಿ ಸಮುದಾಯದಿಂದ 20ನೇ ಶತಮಾನದ ಆರಂಭದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇನ್ನು 2ನೇ ದೇವಾಲಯವೆಂದರೆ ಶ್ರೀಕೃಷ್ಣ ದೇವಾಲಯ. ಇದನ್ನು ಮೂಲತಃ ಗುಜರಾತಿ ವ್ಯಾಪಾರಿ ಸಮುದಾಯದಿಂದ 1987ರಲ್ಲಿ ನಿರ್ಮಾಣ ಮಾಡಲಾಗಿದೆ. 2013ರಲ್ಲಿ ಈ ದೇವಸ್ಥಾನವನ್ನು ನವೀಕರಿಸಲಾಗಿದೆ. ವೀಕ್ಷಕರೇ, ಒಮಾನ್ ತನ್ನ ರಾಜಕೀಯ ಸ್ಥಿರತೆ, ಭದ್ರತೆ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ